ಎಚ್ಚರಿಸೋದಕ್ಕೆ ನಾವು ಕೂಡ ಇದು ಮಾಡ್ತಿದ್ವಿ ಅಂತ ಮೆನ್ಷನ್. ಮ್ಯಾಮ್, ಇವತ್ತು ಸಭೆ ಮಾಡ್ತಿದ್ರೆ ಪೊಲ್ಯೂಷನ್ ವಿಚಾರವಾಗಿ ಮೇಡಮ್, ಏನು ವಿಚಾರ ಇದು ಬೆಂಗಳೂರು ನೆಕ್ಸ್ಟ್ ಡೈಲಿ ಆಗ್ಬೋದಾ ಮುಂದಾಲೋಚನೆ ಇಟ್ಕೊಂಡು ಮಾಡ್ತಿದ್ದಾರೆ, ಹೇಗೆ ಮೇಡಮ್ ಅಂತ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇದು ನಾವು ಯಾವಾಗ ಕ್ಲೈಮೇಟ್ ಆಕ್ಷನ್ ಬಗ್ಗೆ ಮಾತಾಡ್ತೀವಿ ಅದು ಮಾತ್ರ ಪೊಲ್ಯೂಷನ್ ಬಗ್ಗೆ ಇಲ್ಲ. ಇಟ್ ಇಸ್ ನಾಟ್ ಜಸ್ಟ್ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆರ್ ಸಾಯಿಲ್ ಪೊಲ್ಯೂಷನ್. ಇದು ಓವರ್ ಆಲ್ ನಾವು ಒಂದು ಬ್ರಾಡ್ ಕಾನ್ಸೆಪ್ಟ್. ನಿಮ್ಗೆಲ್ಲರಿಗೂ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಬಗ್ಗೆ ತಾವು ಎಲ್ಲರೂ ಕೇಳ್ತಾ ಇರ್ತೀವಿ. ನಾವು ಇಷ್ಟು ವರ್ಷಗಳಿಂದ ಪ್ಯಾರಿಸ್ ಅಗ್ರಿಮೆಂಟ್ ಆಗಿದೆ, ಇಷ್ಟು ಸಮಿಟ್ಸ್ ಮಾಡ್ತಾ ಇದ್ದೀವಿ ಗ್ಲೋಬಲ್ ಮಟ್ಟದಲ್ಲಿ. ಸೊ ಅದು ಬೇರೆ ಬೇರೆ ದೇಶಗಳಲ್ಲಿ ಇದು ಕ್ಲೈಮೇಟ್ ಇಂಪ್ಯಾಕ್ಟ್ ಬರ್ತಾ ಇದೆ ಅಂತ, ಬೇರೆ ಬೇರೆ ಸಿಟೀಸಲ್ಲಿ ಕ್ಲೈಮೇಟ್ ಇಂಪ್ಯಾಕ್ಟ್ ಇರೋದರಿಂದ ಫ್ಲಡಿಂಗ್ ಆಗ್ತಾ ಇದೆ, ಸೈಕ್ಲೋನ್ಸ್ ಬರ್ತಾ ಇದೆ, ಹರಿಕೇನ್ ಬರ್ತಾ ಇದೆ, ಎರಾಟಿಕ್ ರೈನ್ಫಾಲ್ ಪ್ಯಾಟರ್ನ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ಇದು ಎಲ್ಲ ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಸಿಟೀಸ್ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಬಟ್ ಇವಾಗ ಏನಾಗಿದೆ, ನಮ್ಮ ಬ್ಯಾಂಗ್ಳೂರ್ ಸಿಟಿಗೆ ಇದು ಎಲ್ಲ ಬರ್ತಾ ಇದೆ. ವಿ ಆರ್ ಸೀಯಿಂಗ್ ಡ್ರೌಟ್ಸ್, ವಿ ಆರ್ ಸೀಯಿಂಗ್ ಹೆವಿ ರೈನ್ಫಾಲ್ ಇನ್ ನೋ ಸೀಸನ್. ಮಾನ್ಸೂನಲ್ಲಿ ಅಷ್ಟು ಮಳೆ ಬರ್ತಾ ಇಲ್ಲ, ನಮಗೆ ವಾಟರ್ ಸ್ಕ್ಯಾರ್ಸಿಟಿ ಇಶ್ಯೂಸ್ ಬರ್ತಾ ಇದೆ. ಸೊ ಇದು ಯಾಕೆ ಆಗ್ತಾ ಇದೆ? ಇದು ಏನು ಕಾರಣ ಏನಿದೆ ಅಂದರೆ, ಇಟ್ ಇಸ್ ಗ್ಲೋಬಲ್ ವಾರ್ಮಿಂಗ್, ಬಟ್ ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್ ಅಟ್ ಸಿಟಿ ಲೆವೆಲ್ ಆಲ್ಸೋ. ಆ ಸಿಟಿ ಲೆವೆಲಲ್ಲಿ ನಾವು ಏನು ಮಾಡಬೇಕು, ಹೇಗೆ ನಮ್ಮ ಸಿಟಿಯನ್ನು ಉಳಿಸಬೇಕು, ಕಾಪಾಡಬೇಕು, ಹೌ ಡು ವಿ ರಿವೈವ್ ದ ಗ್ಲೋರಿ ಆಫ್ ಬ್ಯಾಂಗ್ಳೂರ್ ವಿಚ್ ವಾಸ್ ಕಾಲ್ಡ್ ದ ಗಾರ್ಡನ್ ಸಿಟಿ, ದ ಲೇಕ್ ಸಿಟಿ, and how do we make it more green, more livable for the people. ಇವಾಗ ಬ್ಯಾಂಗ್ಳೂರ್ ಸಿಟಿ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ಜನರ ಬರ್ತಾ ಇರ್ತಾರೆ, ಅದು ತಡೆ ಮಾಡೋಕ್ಕಾಗಲ್ಲ. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ವಲ್ನರೇಬಲ್ ಪಾಪ್ಯುಲೇಷನ್ ಮೈಗ್ರೇಷನ್ ಆಗ್ತಾ ಇದೆ. ಸೊ ಇದು ಎಲ್ಲ ನಮಗೆ ತಡೆ ಮಾಡೋಕ್ಕಾಗಲ್ಲ. ಬಟ್ ಇದೇ ಸಿಟಿಯಲ್ಲಿ ನಾವು ನಮ್ಮ ಸಿಟಿಗೆ ಏರ್ ಪೊಲ್ಯೂಷನ್ ಹೇಗೆ ತಡೆ ಮಾಡಬೇಕು, ಸೀವೇಜ್ ಇಶ್ಯೂಸ್ ಹೇಗೆ ಕಡಿಮೆ ಮಾಡಬೇಕು, ಸಾಲಿಡ್ ವೇಸ್ಟ್ಗೆ ಏನು ಮಾಡಬೇಕು, ಬಾಕಿ ಲಿಕ್ವಿಡ್ ವೇಸ್ಟ್ಗೆ ಏನು ಮಾಡಬೇಕು, ಇದು ಎಲ್ಲದನ್ನು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಹೇಗೆ ಹೆಚ್ಚು ಮಾಡಬೇಕು, ಎಲ್ಲ ಸಿಟಿಸನ್ಸ್ಗೆ ಹೇಗೆ ನಾವು ಮೋಟಿವೇಟ್ ಮಾಡಬೇಕು. ಇವಾಗ ಎಲ್ಲರಿಗೂ ಗೊತ್ತಿದೆ, ಸಾಲಿಡ್ ವೇಸ್ಟನ್ನು ಸೆಗ್ರಿಗೇಟ್ ಮಾಡಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರದು, ಅದರ್ವೈಸ್ ವಿ ಶುಡ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಟ್ ಎಷ್ಟು ಜನ ನಾವು ಎಲ್ಲರೂ ಜವಾಬ್ದಾರಿ ತಗೊಳ್ತಾ ಇದ್ದೀವಿ? ಸೊ ಇದು ಎಲ್ಲ ಒಂದು ಮೋಟಿವೇಟ್ ಮಾಡಲಿಕ್ಕೆ, ಜನರಿಗೆ ನಮ್ಮ ಜೊತೆ ಸೇರಿಸಲಿಕ್ಕೆ, ಕೈ ಜೋಡಿಸ್ಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಡೆಲ್ಲಿಯಲ್ಲಿ ತಾವು ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ನಾನು ಸಹ ಡೆಲ್ಲಿಯಿಂದ ಇದ್ದೀನಿ. 10 ವರ್ಷ ಹಿಂದೆ ಅಷ್ಟು ಇಶ್ಯೂಸ್ ಇದ್ದಿಲ್ಲ, ಬಟ್ ಸುಮಾರು 5-6 years ಇಂದ ಪ್ರತಿ ವರ್ಷ especially from the winter season, smog issues are there, breathing issues are happening. Same should not happen to the city of Bangalore, but it is going to happen if we don't take action. So ಅದಕ್ಕಾಗಿ BBMP ಮಟ್ಟದಲ್ಲಿ ಒಂದು ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಸೆಲ್ ಕಾನ್ಸ್ಟಿಟ್ಯೂಟ್ ಆಗಿದೆ. ಅದು ಈ ವರ್ಷ ಫೆಬ್ರವರಿಯಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಅದಕ್ಕಿಂತ ಮುಂಚೆ ಬ್ಯಾಂಗ್ಳೂರ್ ಆಕ್ಷನ್ ಆ್ಯಂಡ್ ರೆಸಿಲಿಯನ್ಸ್ ಪ್ಲಾನ್ ಒಂದು ಮಾನ್ಯ DCM ಮುಖಾಂತರ ಮತ್ತೆ ನಮ್ಮ ಚೀಫ್ ಕಮಿಷನರ್ ಸರ್ ಮುಖಾಂತರ ಲಾಸ್ಟ್ ಇಯರ್ ನವೆಂಬರಲ್ಲಿ ಲಾಂಚ್ ಆಗಿದೆ. ಬಟ್ ಅದು ಲಾಂಚ್ ಆದಮೇಲೆ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಅವರಿಗೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಎಲ್ಲರಿಗೂ ಕ್ಲೈಮೇಟ್ ಆಕ್ಷನ್ ಸಂಬಂಧಪಟ್ಟ ವಿಷಯಕ್ಕೆ ಅಲೈನ್ ಮಾಡಬೇಕು. ಸೊ ಇದು ಒಂದು ವಿಷಯ. ಇವತ್ತದು ಕಾರ್ಯಕ್ರಮ ನಮ್ಮದು ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಬಗ್ಗೆ ಇದೆ. ಫ್ರೆಂಡ್ಸ್ ಅಂದರೆ ಎಲ್ಲರೂ, ನಮ್ಮ ಎಲ್ಲ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್, ನಮ್ಮ RWSಗಳು, ಆಕ್ಟಿವ್ ಸಿಟಿಸನ್ರಿ, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್, ಕಾರ್ಪೊರೇಟ್ಸ್ ಎಲ್ಲರೂ ಕೈ ಜೋಡಿಸಿ ನಮ್ಮ ಜೊತೆ ಈ ಕ್ಲೈಮೇಟ್ ಆಕ್ಷನ್ಗೆ ಕೆಲಸ ಮಾಡಬೇಕು, ಮೋಟಿವೇಟ್ ಮಾಡಬೇಕು, ಕೈ ಜೋಡಿಸ್ಬೇಕು BBMP ಆ್ಯಂಡ್ ಕ್ಲೈಮೇಟ್ ಆಕ್ಷನ್ ಸೆಲ್ ಜೊತೆ. ಸೊ ಇದರ ಇವತ್ತೊಂದು ಕಾರ್ಯಕ್ರಮ. ಮೇಡಮ್, ಈಗ 1-8 ಕ್ಲಬ್ಗೆ ಏನಾದರೂ ನೋಟಿಸ್ ನೀಡಿದ್ರೆ